SRA ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ಕೇವಲ 2-3 ದಿನದಲ್ಲಿ SRA ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದು ನ್ಯಾಚುರಲ್ ಆಗಿ ಪ್ರತಿ 20 ವರ್ಷಕ್ಕೆ ಒಂದ್ಸರಿ ಮಾಡಬೇಕು. ಅದು ಬರ್ತಾ ಇದೆ ಅಂತ ನಮ್ಮವರೇ ಕರ್ನಾಟಕದವ್ರು ಮಾತ್ರ ಕೊಡ್ತಾ ಇರೋದು ಶಾಶ್ವತ ಪತ್ರ, ಶಾಶ್ವತ ನಿವಾಸಿ ಪೌರತ್ವ, ಶಾಶ್ವತ ಇದು ನಿವಾಸ ಪತ್ರ ಕೊಡ್ತಾ ಇರೋದು ಕರ್ನಾಟಕ ಮಾತ್ರ. ಯಾಕೆ ಬೇರೆಯವರೆಲ್ಲ ಕೊಡ್ಬೋದಾಯ್ತಲ್ಲ, ಬೇರೆ ರಾಜ್ಯದವರೆಲ್ಲ ಕೊಡಬೇಕಾಗಿತ್ತಲ್ಲ, ಕೊಟ್ಟಿದ್ದಾರ? ನೀವೊಬ್ಬರೇ ಯಾಕೆ ಕೊಡ್ತಾ ಇದ್ದೀರಾ? ನನಗನ್ಸುತ್ತೆ ಅಕ್ರಮ ವಲಸಿಗಾರರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಅವರು ಮಾಡ್ತಾ ಇರೋ ಹುನ್ನಾರ ಇದು. ಮತದಾರ ಪಟ್ಟಿಗೆ ಅಕ್ರಮವಾಗಿ ಅವ್ರನ್ನ ಸೇರಿಸುವಂಥದ್ದಕ್ಕೆ ಇದೊಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇವ್ರನ್ನೆಲ್ಲ ಮನೆ ಮಕ್ಕಳು ಮಾಡಿಬಿಡ್ರಿ ಅಂತ, ಇವ್ರನ್ನ ಮನೆ ಮಕ್ಕಳು ಮಾಡಿಬಿಡೋದು, ಇವ್ರನ್ನೆಲ್ಲ ಕಂಡವ್ರನ್ನೆಲ್ಲ. ಇದಕ್ಕೇನಾದರೂ ಕೇಂದ್ರ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿದೆಯಾ ಇದು ಮಾಡೋಕ್ಕೆ? ಪದೇ ಪದೇ ಈ ರಾಹುಲ್ ಗಾಂಧಿ, DK ಶಿವಕುಮಾರ್ ಮನೇನೂ ಎಲ್ಲ ಏನು ಸಂವಿಧಾನದ ಪುಸ್ತಕನ ಹಿಂಗೆ ಇಟ್ಕೊಂಡು ಹೋಗ್ತಾರೆ. ಯಾವಾಗಲೂ ಸಂವಿಧಾನದ ಪುಸ್ತಕಗಳನ್ನು ಇಟ್ಕೊಂಡು, ಸಂವಿಧಾನದ ಪುಸ್ತಕ ಇಟ್ಕೊಂಡು ಮಾತಾಡ್ತಾರೆ. ಈಗ ಸಂವಿಧಾನದ ಆಶಯಗಳನ್ನೇ ಗಾಳಿಗೆ ತೂರಿದ್ದಾರೆ ಇವರು. ಇವರೆಲ್ಲ ಓಟ್ ಚೋರಿ ಅಂತೇಳಿ ರಾಹುಲ್ ಗಾಂಧಿ ಬಾಯಿ ಬಡ್ಕೊಂಡಿದ್ದೆ. ಇವಾಗ ಇದ್ಯಾವ ಚೋರಿ? ಬೇರೆ ದೇಶದವ್ರನ್ನ ನಮ್ಮ ಮತದಾರ ಪಟ್ಟಿಗೆ ಸೇರುವಂಥದ್ದು ಯಾವ ಚೋರಿ ಇದು? ಅಂದರೆ ಇವ್ರನ್ನ ಅಪ್ರೂವ್ ಮಾಡೋಕ್ಕೆ ಕೊಡ್ತಾ ಇರೋದು ಯಾರಿಗೆ? ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಸರ್ಟಿಫಿಕೇಟ್ ಕೊಡ್ತಾ ಇರೋರು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು. ಅಂದರೆ ಈ ಥರ ಹಿಂದೆ ಮಮತಾ ಬ್ಯಾನರ್ಜಿ ಇದ್ರಲ್ಲ, ಅವ್ರು 3,000 ರೂಪಾಯಿಗೆ ಎಲ್ಲ ಕೊಟ್ಬಿಡೋರು. ಮಮತಾ ಬ್ಯಾನರ್ಜಿ ಸರ್ಕಾರ ಇದ್ದಾಗ ವೆಸ್ಟ್ ಬೆಂಗಾಲಲ್ಲಿ 3,000 ರೂಪಾಯಿ ಕೊಟ್ಟರೆ ನಿಮಗೆ ರೇಷನ್ ಕಾರ್ಡು, ವೋಟರ್ ID ಎಲ್ಲ ಕೊಟ್ಬಿಡೋರು. ಹಂಗೆ ಈಗ ಈ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಒಳ್ಳೆ ಹಬ್ಬ ಇದು. ದುಡ್ಡು ಇಸ್ಕೊಂಡು ಪೌರತ್ವ ಕೊಡುವಂಥದ್ದು ಒಂದು ಹಬ್ಬವನ್ನು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾನು ಸರ್ಕಾರನ ಕೇಳೋಕ್ಕೆ ಇಷ್ಟಪಡೋದು, PRC ಮಾಡ್ತಾ ಇದ್ದೀರಲ್ಲ, ಇದು ಕಾನೂನುಬದ್ಧವಾಗಿದೆಯೇ, ಸಂವಿಧಾನಬದ್ಧವಾಗಿದೆಯೇ? ಮತ್ತು ಭಾರತೀಯ ಪೌರತ್ವವನ್ನು ಪರಿಶೀಲನೆ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ಮತ್ತು ಈ ಪ್ರಮಾಣ ಪತ್ರ ತಗೊಂಡ್ಮೇಲೆ ಅವ್ರಿಗೇನೇನು ಫೆಸಿಲಿಟಿ ಕೊಡ್ತೀರಾ ನೀವು? ಅವ್ರಿಗೆ ರೇಷನ್ ಕಾರ್ಡ್ ಕೊಡ್ತೀರಾ, ವೋಟರ್ ID ಕೊಡ್ತೀರಾ, ಹೆಲ್ತ್ ಕಾರ್ಡ್ ಕೊಡ್ತೀರಾ, ಏನೇನು ಕೊಡ್ತೀರಾ? ಅದನ್ನು ತಿಳಿಸ್ಬೇಕು. ಮತ್ತು ಈ ಅಕ್ರಮ ವಲಸಿಗರು ಇದ್ದಾರಲ್ಲ, ಇವರಿಂದ ದೇಶದ ಒಳಗಡೆ ಆಂತರಿಕ ಕ್ಷೋಭೆ ಉಂಟಾದರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರಾಗ್ತಾರೆ. ನಾಳೆ ಎಲ್ಲನ ಬಾಂಬ್ ಬ್ಲಾಸ್ಟು, ಭಯೋತ್ಪಾದನಾ ಚಟುವಟಿಕೆ ಆದರೆ ನೇರ ಕಾರಣ ಕಾಂಗ್ರೆಸ್ ಅವರಾಗ್ತಾರೆ, ತಪ್ಪಿತಸ್ಥರು ಕಾಂಗ್ರೆಸ್ ಅವರಾಗ್ತಾರೆ. ಇವ್ರು ಯಾರಾದರೂ ಬಾಂಗ್ಲಾದೇಶದವರು ನಾಳೆ ಇಲ್ಲೇನ ಭಯೋತ್ಪಾದನಾ ಚಟುವಟಿಕೆ, ಬಾಂಬ್ ಬ್ಲಾಸ್ಟ್ ಮಾಡೋದು, ಹಲ್ಲೆ ಮಾಡೋ ಅಂಥದ್ದು ಏನಾನ ಮಾಡಿದ್ರೆ ಇದು ನೇರವಾಗಿ ಆಪಾದಿತರು ಕಾಂಗ್ರೆಸ್ ಅವರಾಗ್ತಾರೆ. ರಾಜ್ಯದ ಹಿತಾಸಕ್ತಿಯಿಂದ ಸಂವಿಧಾನದ ಭದ್ರತೆ ಮಾಡುವಂಥದ್ದು, ಸಂವಿಧಾನದ ಮೌಲ್ಯಗಳನ್ನು ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಆ ದೃಷ್ಟಿಯಿಂದ ನಾನು ಇದನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಕೂಡಲೇ ಈ ಮಾಡಿರೋವಂಥ ಆದೇಶವನ್ನು, ಈ ಆದೇಶ ಏನು ಮಾಡಿದ್ದಾರೆ, ಈ ಆದೇಶವನ್ನು ಅವರು ಕೂಡಲೇ ವಾಪಸ್ ಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ
ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿ ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಒಂದು ನಡೆ, ಇದನ್ನು ರಾಜ್ಯದ ಮೊದಲ ಪ್ರಜೆ ಆದಂಥ ರಾಜ್ಯಪಾಲರು ಕೂಡಲೇ ಇದನ್ನು ರದ್ದು ಮಾಡೋ ಅಂಥದ್ದಕ್ಕೆ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಅಂತೇಳಿ ನಾವು ರಾಜ್ಯಪಾಲರನ್ನು ಭೇಟಿ ಮಾಡ್ತೇವೆ. ನಾವು ಅಧ್ಯಕ್ಷರು, ನಮ್ಮೆಲ್ಲ ಪ್ರಮುಖ ನಾಯಕರು. ಅದರಿಂದ ಇದು ದೇಶದ ಭದ್ರತೆಗೆ ಅಪಾಯ ಇರೋದ್ರಿಂದ ಇದೊಂದು ಭಾಳ ಸೆನ್ಸಿಟಿವ್ ವಿಚಾರ ಇದು. ಅದರಿಂದ ಇದ್ರ ಬಗ್ಗೆ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ಎದ್ದರೆ ದೇವಸ್ಥಾನ, ಬೆಳಗ್ಗೆ ಎದ್ದರೆ ವಿಭೂತಿ ಮಾಡೋದೆಲ್ಲ ಅಲ್ಪಸಂಖ್ಯಾತರಿಗೆ. ಇವ್ರ ಹೃದಯದಲ್ಲಿರೋದೆಲ್ಲ ಅಲ್ಪಸಂಖ್ಯಾತರು. ತೋರಿಕೆ ಗಾತ್ರ ಹಿಂದೂ ಹಿಂದೂ ಅಂತ ಹೇಳ್ತಾರೆ ಇವರು, ತೋರಿಕೆ ಅಷ್ಟೇ ಇದು. ಅವ್ರ ಕೆಲಸ ಕಾರ್ಯ ಎಲ್ಲನೂ ಕೂಡ ಈ ಮುಸಲ್ಮಾನರಿಗೆ ಸಂಬಂಧಪಟ್ಟಂಥ ಅವ್ರಿಗೆ ಬೆಂಬಲ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.